ಎಷ್ಟು ದಮ್ ಇದೆ ಈ ಡಿಸ್ಪ್ಲೇನಲ್ಲಿ ಭಯ ಆಗ್ತದೆ. ಬಟ್ ಸ್ಟಿಲ್ ನೋಡೋಣ ರೀ, ಸ್ವಲ್ಪ ಹೈಟ್ ಇಂದ ಬಿಡ್ತಾ ಇದೀನಿ. ಯಾವುದೇ ಪವರ್ ಅಡಾಪ್ಟರ್ ಸಿಗಲ್ಲ ಇದರಲ್ಲಿ. ಪವರ್ ಅಡಾಪ್ಟರ್ ಕೊಟ್ಟಿಲ್ಲ ಗುರು. ನಿಮ್ಮ ಅಭಿಮಾನಿ ಅಣ್ಣ. ಓಹೋ, ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಆಗಿದೆಯಾ? ವಾಟ್ಸ್ಆಪ್ ಎಲ್ಗೂ ನಮಸ್ಕಾರ. ಮತ್ತೊಂದು ಸ್ಪೆಷಲ್ ಆಗಿರುವಂತ ವಿಡಿಯೋಗೆ ಸುಸ್ವಾಗತ. ಸೊ ನಾವಿಲ್ಲಿ ಸ್ಪೆಷಲ್ ಆಗಿರುವಂತ ಹಾನರ್ X9B ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡಿದ್ವಿ. ಈ ಬ್ರ್ಯಾಂಡ್ ನ್ಯೂ ಫೋನ್ ಅನ್ನ ನಮ್ಗೆ ಹಾನರ್ ಕಳ್ಸಿಕೊಟ್ಟವ್ರೆ. ಏನೇ ಹೇಳಿದ್ರ ಬಗ್ಗೆ ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನ ಸ್ಟ್ರೇಟ್ ಫಾರ್ವರ್ಡ್ ತಿಳಿಸ್ತೀನಿ. ಹಾಗಾದ್ರೆ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಇನ್ಫಾರ್ಮೇಶನ್. ರೀಸೆಂಟ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಹಾನರ್ ಕಮ್ ಬ್ಯಾಕ್ ಒಂದಿಗೆ ಫಸ್ಟ್ ಸ್ಮಾರ್ಟ್ ಫೋನ್ ಹಾನರ್ 90 ಲಾಂಚ್ ಮಾಡಿದ್ರು. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂತಂದ್ರೆ, ಹಾನರ್ 90 ಏನ್ ಸ್ಮಾರ್ಟ್ ಫೋನ್ ಲಾಂಚ್ ಆಗಿತ್ತು, 32,000 ರೂಪಾಯಿ ಲಾಂಚ್ ಆಗಿತ್ತು. ಬೆಲೆ ಸ್ವಲ್ಪ ಜಾಸ್ತಿ ಆಗಿತ್ತು. ಅದನ್ನ ಮತ್ತೆ ಪ್ರೈಸ್ ಡ್ರಾಪ್ ಮಾಡಿದ್ರು. 26,000-28,000 ರೂಪಾಯಿ ಬಂತು. ಕೊನೆಗೆ ಆಫರ್ ಅಲ್ಲಿ 19,000 ರೂಪಾಯಿ ಕೂಡ ಡೀಲ್ ಸಿಕ್ತಿತ್ತು. ತುಂಬಾ ಜನ ಟೈಮ್ ಅಲ್ಲಿ ಆರ್ಡರ್ ಮಾಡಕ್ ಹೋದಾಗ ಮತ್ತೆ ಪ್ರೈಸ್ ಜಂಪ್ ಅಂದ್ಬಿಟ್ಟು 22,000 ರೂಪಾಯಿ ಲಾಂಚ್ ಮಾಡಿದ್ರು. ಸೊ ನನ್ನ ಪ್ರಕಾರ ಈ ಪ್ರಾಬ್ಲಮ್ ಪುನಃ ಮತ್ತೆ X9B ಜೊತೆ ಕೂಡ ಆಗ್ಬಾರ್ದು. ಸೊ ಈ ಸ್ಮಾರ್ಟ್ ಫೋನ್ ಬೆಲೆ ನನ್ನ ಪ್ರಕಾರ ಒಂದು 22,000-23,000 ರೂಪಾಯಿ ಲಾಂಚ್ ಆಯ್ತಂದ್ರೆ ಓಕೆ ಅಂತ ಹೋಗ್ಬೋದು. ಎಸ್ ಫ್ರೆಂಡ್ಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಹಾನರ್ X9B ಅಂತ ಇದೆ. ಸೊ ಇಲ್ಲಿ ಆರೆಂಜ್ ಕಲರ್ ನ ಡಿವೈಸ್ ಇದೆ. ಹಿಂದಿನ ಭಾಗ ಏನು ಡೀಟೇಲ್ಸ್ ಇಲ್ವೇ ಇಲ್ಲ. ನನ್ನ ಹತ್ರ ಇರೋದು 8256GB, ಅದು ಮಿಡ್ ನೈಟ್ ಬ್ಲಾಕ್ ಕಲರ್. ಪ್ಲಾಸ್ಟಿಕ್ ತೆಗೆಯೋಣ. ಓಕೆ, ಎಸ್. ಬಾಕ್ಸ್ ಅನ್ನ ಓಪನ್ ಮಾಡೋಣ. ಎಸ್, ಓಪನ್ ಮಾಡಿದ ತಕ್ಷಣ ಒಂದು ಲೋಕಲ್ ಕ್ವಾಲಿಟಿನಲ್ಲಿರುವಂಥ ಪ್ಯಾಕೇಜ್ ಅಲ್ಲಿ ಫೋನ್ ಇದೆ. ಸೊ ಇದನ್ನ ಪಕ್ಕ ಇಡೋಣ. ಇದನ್ನ ಬಿಟ್ರೆ ಮತ್ತೊಂದು ಬಾಕ್ಸ್, ಒಂದು ಸಿಮ್ ಎಜೆಕ್ಟರ್, ಪೇಪರ್ ಮತ್ತು ವಾರಂಟಿ ಕಾರ್ಡ್. ಇದನ್ನ ಬಿಟ್ರೆ ಇದೊಂದು ಟ್ರಾನ್ಸ್ಪರೆಂಟ್ TPU ಕೇಸ್. ಸ್ವಲ್ಪ ತಿಳು ಜಾಸ್ತಿ ಇದೆ. ಇದರಲ್ಲಿ ಪವರ್ ಅಡಾಪ್ಟರ್ ಕೊಟ್ಟಿಲ್ಲ ಗುರು, ಎಂಟಿ ಇದೆ. ಓ ಮೈ ಗಾಡ್, ನಾನು ಪವರ್ ಅಡಾಪ್ಟರ್ ಹಾನರ್ ಕೂಡ ಕೊಡೋಣ ಅನ್ಕೊಂಡಿರಲ್ಲ. ಇದನ್ನ ಬಿಟ್ರೆ USB A to Type C ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿ ಅನ್ನೋಕ್ಕಿಂತ ಅವರೇಜ್ ಕ್ವಾಲಿಟಿನ ಕೇಬಲ್ ಇದೆ. ಸೊ ಅದಕ್ಕೆ ಎಸೆಸರೀಸ್ ನ ಪಕ್ಕ ಇಡೋಣ ಅಂತ. ಇದು ನಮ್ಮ ಮೇನ್ ಫೋನ್. ಓಹೋ, ಮಿಂಚಿತಾ ಇದೆ ಗುರು ಫೋನು. ಸ್ಟಿಕರ್ ತೆಗೆಯೋಣ. ಬ್ಯಾಕ್ ಇಂದ ಮಾತ್ರ ಲುಕ್ ಸಖತ್ ಆಗಿದೆ. ಬ್ಲಾಕ್ ಕಲರ್ ಅಲ್ಲಿ ಈ ಗೋಲ್ಡನ್ ಫ್ರೇಮ್ ಒಂಥರ ಕ್ಯಾಮ್ರಾ ಮಾಡಿಸಲ ಸಖತ್ ಮಿಂಚ್ತಾ ಇದೆ. ಸೊ ಈ ಫೋನ್ ಸದ್ಯಕ್ಕೆ ನಾನು ಫಸ್ಟ್ ಬೂಟ್ ಮಾಡ್ಬಿಟ್ಟು ಸ್ವಲ್ಪ ಯೂಸ್ ಮಾಡ್ಬಿಟ್ಟು ಎಲ್ಲ ಸೆಟಪ್ ತಿಳ್ಕೊಂಡು ನಿಮ್ ಮುಂದೆ ಹಾಜರಾಗ್ತೀನಿ. ಎಸ್ ಫ್ರೆಂಡ್ಸ್, ಜಸ್ಟ್ ಒಂದೇ ಒಂದು ದಿವಸ ಈ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಬಿಟ್ಟು ನಿಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದೀನಿ. ಸೊ ಫಸ್ಟ್ ಲುಕ್ ಅಲ್ಲಿ ಈ ಸ್ಮಾರ್ಟ್ ಫೋನ್ ಈ ರೀತಿ ಆಗಿದೆ. ಸೊ ನನ್ನ ಹತ್ರ ಇದು ಮಿಡ್ ಲೈಟ್ ಬ್ಲಾಕ್ ಕಲರ್. ಸೊ ಇದರಲ್ಲಿ ಆರೆಂಜ್ ಕಲರ್ ಅಲ್ಲಿ ವೆಗನ್ ಲೆದರ್ ಫಿನಿಶಿಂಗ್ ಕೂಡ ಇದೆ. ಸೊ ಅದು ಡಿಸೈನ್ ಸ್ವಲ್ಪ ಸಖತ್ ಆಗಿದೆ. ಸೊ ಹಿಂದಿನ ಭಾಗ ನೋಡ್ಕೋಬಹುದು, ಇಲ್ಲಿ ಮ್ಯಾಟ್ರಿಕ್ಸ್ ಅಂತ ಇದೆ. ಸೊ ವಿಷನ್ ಕ್ಯಾಮ್ರಾ ಏನೋ ಕೊಟ್ಟವ್ರೆ. ಸೊ ಕ್ಯಾಮ್ರಾ ಮಾಡೆಲ್ ಸೇಮ್ ನನ್ನ ಫಸ್ಟ್ ಲುಕ್ ನೋಡಿದ ತಕ್ಷಣ ಈ Realme 11 ಮತ್ತು 12 ಸೀರೀಸ್ ಅಲ್ಲಿ ಯಾವ ರೀತಿ ರೌಂಡ್ ಶೇಪ್ ಇತ್ತು, ಸೇಮ್ ಅದೇ ರೀತಿಯಾದಂಥ ಡಿಸೈನ್ ಇದೆ. ಬಾಟಮ್ ಅಲ್ಲಿ ಆನರ್ ಅಂತ ಇದೆ ಮತ್ತು ಕಂಪ್ಲೀಟ್ಲಿ ಬ್ಯಾಕ್ ಪ್ಯಾನಲ್ ಇದೆ. ಇದು ಪ್ಲಾಸ್ಟಿಕ್ ಇದೆ. ಬಟ್ ಅದ್ಭುತ ಅನಿಸಿದೇನಪ್ಪ ಅಂತಂದ್ರೆ, ಸೊ ಈ ಬೇರೆ ಸ್ಮಾರ್ಟ್ ಫೋನ್ ಜೊತೆ ಇದನ್ನ ಕಂಪೇರ್ ಮಾಡಿದ್ರೆ ಸೊ ಇದು ಎಷ್ಟೊಂದು ಸ್ಲಿಮ್ ಆಗಿದೆ, ಅಷ್ಟೇ ಲೈಟ್ ವೇಟ್ ಕೂಡ ಇದೆ. ಬಟ್ ಇದರಲ್ಲಿ 6,000 ಹತ್ರ 5,800 mAh ಬ್ಯಾಟ್ರಿ ಇದೆ. ಸೊ ಹಾನರ್ ಇಲ್ಲಿ ಒಳ್ಳೆ ಕೆಲಸ ಮಾಡಿದೆ. ಸ್ಲಿಮ್ ಇದ್ಬಿಟ್ಟು ಕೂಡ ಒಳ್ಳೆ ಬ್ಯಾಟ್ರಿ ಲೈಫ್ ಕೊಡ್ತಾ ಇದೆ. ಜೊತೆಗೆ ಒನ್ ಹ್ಯಾಂಡ್ ಅಲ್ಲಿ ತುಂಬಾ ಕಂಫರ್ಟೇಬಲ್ ಆಗಿ ಗಟ್ಟಿಯಾಗಿ ಹಿಡ್ಕೋಬಹುದು. ವ್ಯಾಲ್ಯೂಮ್ ರಾಕರ್ ಕೀಸ್ ಎಲ್ಲ ರೈಟ್ ಸೈಡ್ ನೋಡ್ತಾ ಇದ್ವಿ. ಮತ್ತು ಬಾಟಮ್ ಅಲ್ಲಿ ಸ್ಪೀಕರ್, ಸಿ ಪೋರ್ಟ್ ಮತ್ತು ಹೈಬ್ರಿಡ್ ಶಾಟ್ ನ ಕೊಡ್ತಾರೆ. ಸೊ ಮೇಲಿನ ಭಾಗ ನಿಮಗೆ ಒಂದು ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ. ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಅದ್ಭುತ, ನೆಕ್ಸ್ಟ್ ಲೆವೆಲ್ ಅಂತ ಎಲ್ಲ ಚೆನ್ನಾಗಿದೆ. ನೋಡೋಕೆ ಸಖತ್ ಇಂಟ್ರೆಸ್ಟಿಂಗ್ ಡಿಸೈನ್ ಮಾಡೋರೆ. ಬಟ್ ಇಲ್ಲಿ ಮೇನ್ ಹೈಲೈಟ್ ಮಾಡೋದಪ್ಪ ಅಂದ್ರೆ ಹಾನರ್ ಅವರು ಇದು ವರ್ಲ್ಡ್ಸ್ ನ ಫಸ್ಟ್ SGS 5-star ಆಲ್ ಆಂಗಲ್ ಅಲ್ಟ್ರಾ ಟಫ್ ಡ್ರಾಪ್ ರೆಸಿಸ್ಟೆನ್ಸ್ ಗ್ಲಾಸ್ ಇದೆ ಅಂತ. ಸೊ ಹೀಗಾಗಿ ಇದು ತುಂಬಾ ಡ್ಯೂರಬಿಲಿಟಿ ಟೆಸ್ಟ್ ಮಾಡೋಕ್ಕೆ ಇವರೇನೋ ಥಾರ್ನ ಹಾಸಿದ್ದಾರೆ, ಯಾರೋ ಕೈಯಿಂದ ಕೆಳಗೆ ಚೆಲ್ಲಿದ್ದಾರೆ, ಏನೋ ಅದರಿಂದ ಈ ವಾಲ್ನಟ್ಸ್ ಇರುತ್ತೆ ಅದನ್ನು ಹೊಡೆದು ಹಾಕಿದ್ದಾರೆ, ಇನ್ನು ಏನೇನೋ ಮಾಡಿದ್ದಾರೆ. ಬಟ್ ನನಗನ್ಸಿದ ಹಾಗೆ ಈ ಸ್ಮಾರ್ಟ್ ಫೋನ್ ಅಷ್ಟೊಂದು ಡ್ಯೂರಬಿಲಿಟಿ ಇದೆ, ಈ ಅಷ್ಟೊಂದು ಪವರ್ಫುಲ್ ಹೊಂದಿದೆ ಅಂತ ಅನ್ಸಲ್ಲ. ಹಾಗಾದ್ರೆ ನಾವು ಯಾಕಪ್ಪ ಅಸಲಿ ಡ್ರಾಪ್ ಟೆಸ್ಟ್ ಮಾಡಬಾರ್ದು? ಸೊ ಒಂದೊಂದೇ ಲೆವೆಲ್ಸ್ಗಳನ್ನ ನೋಡೋಣ ಅಂತ. ಎಷ್ಟು ದಮ್ ಇದೆ ಈ ಡಿಸ್ಪ್ಲೇನಲ್ಲಿ. ಸೊ ಮೊದಲನೇದಾಗಿ ಸ್ವಲ್ಪ ಇಷ್ಟೇ ಹೈಟ್ ಇಂದ ಬಿಡ್ತಾ ಇದೀನಿ. ಓಕೆ, ಡಿಸ್ಪ್ಲೇ ಫುಲ್ ಸ್ಟ್ರಾಂಗ್ ಇದೆ, ಏನೂ ಆಗಲ್ಲ. ಓಕೆ, ಸೊ ನೀವು ನೋಡ್ಕೋಬಹುದು, ಏನೂ ಆಗಲ್ಲ, ಟಚಸ್ ಎಲ್ಲ ಆಗ್ತಾ ಇದೆ. ಸ್ವಲ್ಪ ಹಿಂಗೆ ತಿರುಗಿಸಿ ಬಿಡೋಣ ಅಂತ. ಓಹೋ, ಭಯ ಆಗ್ತಿದ್ದು ಒಳಗೆ. ಬಟ್ ಎಸ್, ಇಲ್ಲಿ ಚಿಕ್ಕ ಸ್ಕ್ರ್ಯಾಚಸ್ ಕೂಡ ಆಗಿಲ್ಲ. ತಿರುಗಿಸಿ ಬಿಡ್ತಾ ಇದ್ವಿ. ಎರಡೂ ಕೈಯಿಂದ ಸ್ವಲ್ಪ ಹೈಟಿಗೆ ತಗೊಳ್ಳೋಣ ಅಂತ. ಕೆಳಗೆ ಬಿದ್ದರೆ ಕಷ್ಟ. ಓ ಮೈ ಗಾಡ್, ನಥಿಂಗ್, ಏನಾಗಿಲ್ಲ. ಸೊ ಎಡ್ಜಸ್ ಎಲ್ಲ ನೀವು ನೋಡ್ಕೋಬಹುದು. ಸೊ ಚಿಕ್ಕ ಸ್ಕ್ರ್ಯಾಚ್ ಅಥವಾ ಡ್ಯಾಮೇಜ್ ಆಗಿದೆ, ಈ ರೀತಿ ಏನು ಅನ್ನಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಕೆಲವೊಂದು ಕಲರ್ಸ್. ಓಹೋ, ಚಿಕ್ಕ ಚಿಕ್ಕ ಕಲ್ಲುಗಳನ್ನ ತಂದಿದ್ವಿ. ಸೊ ಇದ್ರ ಮೇಲೆ ಕೂಡ ಡ್ರಾಪ್ ಟೆಸ್ಟ್ ಮಾಡಂತೆ. ಭಯ ಆಗ್ತಿದೆ. ಬಟ್ ಸ್ವಲ್ಪ ಕೆಳಗಿಂದ ಬಿಡ್ತಾ ಇದೀನಿ. 3, 2, 1. ಓ ಲೈಶಿಟ್ ನೋಡ್ಕೋಬಹುದು, ಇಲ್ಲಿ ಡ್ಯಾಮೇಜ್ ಆಗಿದೆ. ಬಟ್ ಡಿಸ್ಪ್ಲೇ ಏನೂ ಆಗಿಲ್ಲ, ಆಯ್ತಾ. ಸೊ ಇರುವಂತ ಮೇಲಿರುವಂತ ಪ್ಲಾಸ್ಟಿಕ್ ಪ್ರೊಟೆಕ್ಟರ್ ಏನಿದೆ, ಸೊ ಅದಕ್ಕೆ ಮಾತ್ರ ಸ್ವಲ್ಪ ಹತ್ಕೊಂಡು ಹೋಗಿದೆ. ಸೊ ಗೊತ್ತಿಲ್ಲ, ಈ ಮತ್ತೊಂದ್ ಸರ್ತಿ ಮೇಲಿಂದ ಜಂಪ್ ಮಾಡೋಣ, ಮೇಲಿಂದ ಬೀಳೋಣ. ಭಯ ಆಗ್ತಿದೆ. ಬಟ್ ಸ್ಟಿಲ್ ನೋಡೋಣ ರೀ, ಸ್ವಲ್ಪ ಹೈಟ್ ಇಂದ ಬಿಡ್ತಾ ಇದೀನಿ.
ಓಲಿ ಶಿಟ್. ಎಸ್, ನೀವು ನೋಡ್ಕೋಬೋದು ಬ್ಯಾಕಲ್ಲಿ ಕೂಡ ಏನೂ ಆಗಿಲ್ಲ, ಬಟ್ ಫ್ರಂಟಲ್ಲಿ ಈ ಸ್ಕ್ರೀನ್ ಪ್ರೊಟೆಕ್ಟರ್ ಏನಿದೆ ಇದು ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಬಾಕಿ ನಮ್ಮ ಹತ್ರ ಕೂಡ ಥಾರ್ ಇದೆ ಗುರು, ಥಾರೆಲ್ಲ ಹಾಯಿಸ್ಬಿಡ್ತಿದ್ವಿ. ಬಟ್ ಬ್ರ್ಯಾಂಡಿಗೆ ಸ್ಮಾರ್ಟ್ಫೋನ್ ರಿಟರ್ನ್ ಕೊಡಬೇಕು. ಇನ್ ಕೇಸ್ ಒಡೆದೋಯ್ತಪ್ಪ ಅಂದರೆ ನಾವು ಜೇಬಿಯಿಂದ ದುಡ್ಡು ಹಾಕಿ ಕೊಡಬೇಕಾಗತ್ತೆ. ಎಸ್, ಇದೇ ಇದರ ಅಸಲಿ ಡ್ರಾಪ್ ಟೆಸ್ಟ್. ಆದರೆ ನಾನು ಒಂದು ಇಂಪಾರ್ಟೆಂಟ್ ಕ್ವಶನ್ ಹಿಂಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಹತ್ರ 25,000 30,000 ರೂಪಾಯಿ ಕೊಟ್ಟು ಒಂದು ಬ್ರ್ಯಾಂಡ್ ನೀವು ಹೊಸ ಸ್ಮಾರ್ಟ್ಫೋನ್ ತೊಗೊಂಡಿದ್ದೀರಾ. ಈ ಸ್ಮಾರ್ಟ್ಫೋನ್ ತುಂಬ ಸ್ಟ್ರಾಂಗ್ ಇದೆ, ಬ್ಯಾಕು ಫ್ರಂಟು ಎಲ್ಲ ಗ್ಲಾಸ್ ತುಂಬ ಗಟ್ಟಿಯಾಗಿದೆ ಅಂತ ಅಂದ್ಕೊಳ್ಳಿ. ಸೊ ಆ ಸ್ಮಾರ್ಟ್ಫೋನ್ ನೀವು ಸುಮ್ಮನೆ ತೆಳಗೆ ಚೆಲ್ತೀರಾ, ಲೈಕ್ ಡ್ಯಾಮೇಜ್ ಆಗಲಿ ಗಟ್ಟಿಯಾಗಿದೆ ಅಂತ ಯಾರಾದರೂ ಬಂದರೆ ಎಷ್ಟು ಗಟ್ಟಿಯಾಗಿದೆ ಮಚ್ಚ ತೆಳಗೆ ತೋರಿಸ್ತೀರಾ. ಸೊ ಈ ರೀತಿ ಇಲ್ವಲ್ಲ. ಸೊ ಬ್ರ್ಯಾಂಡ್ಸ್ಗಳು ಎಸ್ ಇದನ್ನೇ ತುಂಬ ಹೈಲೈಟ್ ಮಾಡಬಾರ್ದು. ಸೊ ಎಸ್ ಇದರಲ್ಲಿ ಒಳ್ಳೆ ಫೀಚರ್ ಇದೆಯಾ, ಇದೆ. ಬೇರೆ ಫೀಚರ್ಸ್ಗಳು ಯೂಸ್ ಆಗೋ ಫೀಚರ್ಸ್ಗಳು ಏನಿದೆ, ಸೊ ಇದು ತುಂಬ ಮ್ಯಾಟ್ರ್ ಆಗುತ್ತೆ. ನನ್ನ ಪ್ರಕಾರ ಡ್ಯೂರಿಬಿಲಿಟಿ ಓಕೆ, ಬಟ್ ಮೇನ್ ಫೀಚರ್ ಇದೇ ಆಗಿರಬಾರ್ದು. ಒಟ್ಟಿನಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಗುರು, ನಿಮ್ಮ ಫೋನ್ ಎಷ್ಟು ಗಟ್ಟಿಮುಟ್ಟಿಯಾಗಿದೆ ಇಂಪಾರ್ಟೆಂಟ್ ಅಥವಾ ಫೀಚರ್ಸ್ ಏನಿದೆ ಇಂಪಾರ್ಟೆಂಟು, ನೀವು ಪ್ರತಿಯೊಬ್ಬರು ಕಮೆಂಟ್ ಮಾಡಲೇಬೇಕು. ಇನ್ನು ಯಾವಾಗ ಈ ಸ್ಮಾರ್ಟ್ ಫೋನ್ ಅಂತ ಡಿಸ್ಪ್ಲೇಗೆ ಹೋಗ್ತೀವಿ, ಎಸ್ ಇಲ್ಲಿ ಹಾನರ್ ಇದ್ರ ಬಗ್ಗೆ ತುಂಬ ಹೈಪುಟ್ಸ್ ಇದೆ. ಎಸ್ ಆ ರೀತಿ ಈ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಮತ್ತು ಈ ಟೆಕ್ನಾಲಜಿ ಏನೆಲ್ಲ ಈ ಡಿಸ್ಪ್ಲೇ ಯೂಸ್ ಮಾಡಿದರೆ ಇದು ಎಷ್ಟು ಚೆಲ್ಲಿದ್ರು ಒಡಿಯಲ್ಲ, ಡಿಸ್ಪ್ಲೇ ಗಟ್ಟಿಯಾಗಿದೆ, ಹಾಗೆ ಇದ್ರ ಬಗ್ಗೆ ನಾನು ತುಂಬ ವಿಚಾರಗಳನ್ನ ಕೇಳ್ಕೊಂಡಿದ್ದೀನಿ. ಬಟ್ ಇದರಂಥ ಮೇನ್ ಡಿಸ್ಪ್ಲೇ ಏನಿದೆ ಅದು 6.78 ಇಂಚಸ್ ಇರುವಂಥ ಫುಲ್ HD+ ಆಮ್ಲೋಡೊಂದಿಗೆ 120 ರಿಫ್ರೆಶ್ ರೇಟ್ನೊಂದಿಗೆ 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ನ ಒಳಗೊಂಡಿದೆ. ಸೊ ಇಲ್ಲಿ ಹಾನರ್ ಹೇಳುತ್ತೆ ಇದು ಅಲ್ಟ್ರಾ ಬೌನ್ಸ್ ಬ್ಯಾಕ್ ಡಿಸ್ಪ್ಲೇ ಅಂತ. ಸೊ ಇದು ಯಾವ ರೀತಿ ಕೆಲಸ ಮಾಡೋದು ತೋರಿಸಿ ನಿಮಗೆ. ಸೊ ಇಲ್ಲಿ ಈ ರೀತಿ ಬಿಟ್ಟ ತಕ್ಷಣ ಇದು ಎಷ್ಟೊಂದು ಜಂಪ್ ಆಗತ್ತೆ ನೋಡಿ. ಓಕೆ, ಕಾಣಿಸ್ತಾ ನಿಮಗೆ? ಸೊ ಜಂಪ್ ಆಗತ್ತೆ. ಬಟ್ ಅದೇ ನಾನು ಬೇರೆ ಈ ಸ್ಮಾರ್ಟ್ಫೋನ್ ಜೊತೆ ಟ್ರೈ ಮಾಡಿದ್ರೆ ಇದು ಯಾವ ರೀತಿ ಇರುತ್ತೆ ತೋರಿಸ್ತೀನಿ ನಿಮಗೆ. ಇದು ಜಂಪ್ ಆಗಲ್ಲ. ಓಕೆ, ಸೊ ಇದು ಪೋಕೋ X6 Pro ಇದೆ. ಸೊ ಎಸ್, ಬಟ್ ಇದು ಎಷ್ಟೊಂದು ಜಂಪ್ ಆಗತ್ತೆ ನೋಡ್ಕೋಬೋದು ನೀವು. ಪೂರ್ತಿ ಡಬಲ್ ಫುಲ್ ಜಂಪ್ ಆಗುತ್ತೆ. ಸೊ ಮತ್ತೊಂದು ಸರ್ತಿ ತೋರಿಸ್ತೀನಿ. ನೋ, ಫ್ಲಾಟ್ ಆಗಿಬಿಡುತ್ತೆ. ಸೊ ಎರಡಲ್ಲಿ ಡಿಫ್ರೆನ್ಸ್ ಇದೆ. ಹಾಗಾದರೆ ನನ್ನ ಪ್ರಕಾರ ಈ ಡಿಸ್ಪ್ಲೇ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ರೆ, ಸೊ ಫಸ್ಟ್ ಡೇ ನಾನು ಈ ಸ್ಮಾರ್ಟ್ಫೋನ್ನ ಯೂಸ್ ಮಾಡಬೇಕಾದ್ರೆ ಇನ್ಹ್ಯಾಂಡ್ ಫೀಲ್ ಟಚಸ್ ಎಲ್ಲ ಸಖತ್ತಾಗಿದೆ. ಮತ್ತು 1200 ಬ್ರೈಟ್ನೆಸ್ ಇದ್ರೂ ಕೂಡ ನಾನು ಔಟ್ಡೋರ್ ಇದನ್ನು ವಿಸಿಬಲ್ ಮಾಡ್ಕೋಬೋದು. ಲೈಕ್ ತುಂಬ ಬ್ರೈಟರ್ ಇಲ್ಲ, ಕಮ್ಮಿ ಇದೆ, ಈ ರೀತಿ ಏನಿಲ್ಲ. ಸೊ ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಇಷ್ಟೇ ಕರ್ವ್ಡ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋದಪ್ಪ ಅಂತಂದರೆ, ಸೊ ಇವಾಗ ರೀಸೆಂಟ್ಲಿ ಲಾಂಚ್ ಆಗಿರುವಂಥ ಈ ಸ್ಯಾಮ್ಸಂಗ್ S24 Ultra, ಲೈಕ್ ಅವರು ಕರ್ವ್ಡ್ ಎಡ್ಜಸ್ನ ಅವರೇ ತೊಗೊಂಬಂದಿರು, ಅವರೇ ಇದನ್ನ ಬಿಟ್ಬಿಟ್ರು. ಇವಾಗ ಅಲ್ಲಿ ಫ್ಲಾಟ್ ಡಿಸ್ಪ್ಲೇನ ತೊಗೊಂಬಂದರು. ಬಟ್ ಇವಾಗ ಬಜೆಟ್ ಕ್ಯಾಟಗರಿ ಎಲ್ಲ ಬ್ರ್ಯಾಂಡ್ಸ್ಗಳು ಕರ್ವ್ ಡಿಸ್ಪ್ಲೇನ ತೊಗೊಂಡು ಬರ್ತಾ ಇದೆ. ಎಸ್, ಇದೊಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಮತ್ತು ಬಜೆಟಲ್ಲಿ ನೋಡೋಕ್ಕೂ ಲುಕ್ಸ್ ಮತ್ತು ಪ್ರೀಮಿಯಂ ಅನ್ಸುತ್ತೆ. ಇದು ಕೆಲವೇ ದಿನಗಳಿಗೆ ಮಾತ್ರ ಟ್ರೆಂಡ್ ಉಳಿಯುತ್ತೆ, ಮತ್ತೆ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಬಾಕಿ ನನದಲ್ಲಿ ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡೆ 4K ಔಟ್ಡೋರ್ ಇರುವಂಥ ಕ್ಲಾರಿಟಿ, ವಿವಿಂಗ್ ಆ್ಯಂಗಲ್ಸ್ಗಳೆಲ್ಲ ಚೆನ್ನಾಗಿದೆ. ಸೊ ಈ ಪ್ರೈಸ್ ರೇಂಜಲ್ಲಿ ಇರುವಂಥ ಡಿಸ್ಪ್ಲೇ ನನಗೆ ಇಷ್ಟ ಆಯಿತು. ಮತ್ತು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ಸೊ ಟಚ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಕ್ವಿಕ್ ಮತ್ತು ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಇಲ್ಲಿ ಯಾವುದೇ ಇಶ್ಯೂ ಇಲ್ಲ. ಆದರೆ ಯಾವಾಗ ಸ್ಪೀಕರ್ಗೆ ಹೋಗ್ತೀವಿ, ಇಲ್ಲಿ ಮೋನೋ ಸ್ಪೀಕರ್ನ ಕೊಡ್ತಿದ್ದಾರೆ. ಸೊ ಒಂದ್ಸರ್ತಿ ಆಡಿಯೋನ ಕೇಳಿಸ್ಕೊಳ್ಳಿ. ಇವಾಗ ನಾನು ಪೌಸ್ ಮಾಡ್ತಿದ್ದೀನಿ. ಓಕೆ, ಲೈಕ್ ಬೆರಳು ಇಡ್ತಿದ್ದೀನಿ. ಟ್ರಸ್ಟ್ ಮೀ, ನೀವು ನಂಬಲ್ಲ, ಈ 6-7 ಸಾವಿರ ರೂಪಾಯಿ ಸ್ಮಾರ್ಟ್ಫೋನಲ್ಲಿ ಇದಕ್ಕಿಂತ ಒಳ್ಳೆ ಸ್ಪೀಕರ್ ಇರುತ್ತೆ. ಸೊ ಆನರ್ ಅವರು ಇಲ್ಲಿ ಕೆಲಸ ಮಾಡಲೇಬೇಕು. ಇಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಬೇಕಿತ್ತು, ಡಾಲ್ಬಿ ಅಟ್ಮೋಸ್ ಕೂಡ ಬೇಕಿತ್ತು. ಬಟ್ ಇಂಡಕ್ಸಿ ಫೋನ್ ಅಂತ ಪರ್ಫಾರ್ಮೆನ್ಸ್ ಹೋದ್ವಿ ಅಂತಂದರೆ ಇಲ್ಲೇನು ಅದ್ಭುತ ನೆಕ್ಸ್ಟ್ ಲೆವೆಲ್, ಲೈಕ್ ತುಂಬ ಹೆವಿ ಆಗಿರುವಂಥ ಪ್ರೊಸೆಸರ್ ಅಂತಲ್ಲ. ಇಲ್ಲಿ ರೀಸೆಂಟ್ಲಿನೇ ಹೊಸದಾಗಿ ಲಾಂಚ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ನ ಕೊಟ್ಟವ್ರೆ. ಇದೊಂದು ಹೊಸ ಪ್ರೊಸೆಸರ್ ಇದೆ. ಬಟ್ ಇದು ಬಜೆಟ್ ಕೆಟಗರಿ ರೀಸೆಂಟ್ಲಿ ಲಾಂಚ್ ಮಾಡಿರುವಂಥ ಪೋಕೋ X ಸೀರೀಸ್ ಆಗಿರಲಿ, ಅಥವಾ ರಿಯಲ್ಮಿ 12 ಸೀರೀಸ್ ಆಗಿರಲಿ, ಅಥವಾ ರೆಡ್ಮಿ ನೋಟ್ 13 ಸೀರಿಯಲ್ ಕೂಡ ಇದೇ ಪ್ರೊಸೆಸರ್ ಇತ್ತು. ಸೊ ಅಲ್ಲಿ ಕೂಡ ನಾನು ಅಂಥದ್ದು ಸ್ಕೋರಲ್ಲಿ ಟೆಸ್ಟ್ ಮಾಡಿದೆ, ಒಳ್ಳೆ ರ್ಯಾಂಕಿಂಗ್ ಬಂದಿತ್ತು. ಸೊ ಇದ್ರಲ್ಲಿ ಕೂಡ ಟೆಸ್ಟ್ ಮಾಡಿದೆ, 4,86,000 ಹತ್ರ ಇದರ ಅಂಥದ್ದು ಸ್ಕೋರ್ ಬಂತು. ಎಸ್, ಅವರೇಜಲ್ಲಿ ಒಂದು ಲೆವೆಲ್ ಒಳ್ಳೆ ರ್ಯಾಂಕಿಂಗ್ನ ಕೂಡ ನೋಡ್ತಾ ಇದ್ವಿ. ಬಾಕಿ CPU ಥ್ರಾಟಲ್ ಟೆಸ್ಟ್ ಮಾಡಿದೆ, ನಿಜವಾಗ್ಲೂ ಸಖತ್ ಪರ್ಫಾರ್ಮ್ ಮಾಡ್ತು. ಇಲ್ಲಿ 86% ತೋರಿಸ್ತಾ ಇದೆ. ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಮತ್ತು ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ CPU ಥ್ರಾಟಲಲ್ಲಿ ನೋಡ್ಕೊಂಡೆ. ಸದ್ಯಕ್ಕೆ ಒಂದು ಸರ್ತಿ ಈ BGMI ಅಸಲಿ ಟೆಸ್ಟ್ ಆದರೂ ನೋಡಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಹಾನರ್ ಅವರ ಎರಡನೇ ಹೊಸ ಫೋನ್ ನೋಡಿ. ಎಸ್ ಫ್ರೆಂಡ್ಸ್, ಸದ್ಯಕ್ಕೆ ಅಸಲಿ BGMI ಟೆಸ್ಟ್ ಮಾಡಂತೆ. ಸೊ ಜೈರೋಸ್ಕೋಪಿ ಎಲ್ಲ ಸಖತ್ ವರ್ಕ್ ಆಗ್ತದೆ. ಬಟ್ ನಾನು ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಓಹೋ, ನೋಡಿ ಮಗನ. ಎಸ್, ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗೇನೋ ಇದೆ. ಬಟ್ ಸ್ವಲ್ಪ ಮಧ್ಯದಲ್ಲಿ ನನಗೆ ಫ್ರೀಸ್ ಅಥವಾ ಲ್ಯಾಗ್ ಆಗೋದನ್ನು ಕಾಣ್ತಾ ಇದ್ದೀನಿ. ಸೊ ಯಾವಾಗ ಸಡನ್ಲಿ ಎನಿಮಿ ಇನ್ಫ್ರಂಟ್ ಬರ್ತಾನೆ, ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು. ಓಕೆ, ನಡೆಯೋ ಮಗನ ಮೂಲೆಯಲ್ಲಿ ಕೂತ್ಕೊಳ್ತಾನಂತೆ.
ಬಾಕಿ ಸ್ವಲ್ಪ ಕೈಯಲ್ಲಿ ಫೋನ್ ಯಾಕೋ ಬಿಸಿ ಬಿಸಿ ಹೀಟ್ ಆದಾಗ ಫೀಲ್ ಆಗ್ತಾ ಇದೆ, ಕೈಗೆಲ್ಲ ಬೆವ್ರು ಬಿಡ್ತಾ ಇದೆ ಫುಲ್ಲು. ಸೊ ಇಷ್ಟು ಬೇಗ ನಾ ಜಸ್ಟ್ ಇನ್ನೂ ಒಂದು TDM ಮ್ಯಾಚ್ ಕೂಡ ಆಟ ಆಗಿಲ್ಲ, ಬಟ್ ಆಗಲಿ ಗರಮ್ ಆಗ ಸ್ಟಾರ್ಟ್ ಆಗಿದೆ ಫೋನು. ಸೊ ನನ್ನ ಪ್ರಕಾರ ಗೇಮಿಂಗಲ್ಲಿ ಕೂಡ ಓಕೆನೇ ಇತ್ತು. ಸೊ ಈ ಸ್ಮಾರ್ಟ್ಫೋನ್ 25,000 ರೂಪಾಯಿಗೆ ಬರ್ತಾ ಇದೆ ಅಂತಂದರೆ ನಾನು ಇನ್ನೂ ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕಾಗಿತ್ತು, ಮತ್ತು ಹಾನರ್ ಕೂಡ ಇನ್ನೂ ಒಳ್ಳೆಯ ಪ್ರೊಸೆಸರ್ನ ಅಪ್ಗ್ರೇಡ್ ಮಾಡಿಕೊಡ್ಬೇಕಾಗಿತ್ತು ಅನಿಸುತ್ತೆ. ಸೊ ಸ್ಟಿಲ್ ಇದು 2ನೇ ಫೋನ್ ಇದೆ. ಹೋಪ್ಫುಲಿ ಮುಂದಿನ ದಿನಗಳೇನೋ ಒಳ್ಳೊಳ್ಳೆ ಪ್ರೊಸೆಸರ್ನೊಂದಿಗೆ ಇನ್ನೂ ಇಂಟ್ರೆಸ್ಟಿಂಗ್ ಫೋನ್ಸ್ಗಳು ಬರ್ಬೋದು ಅಂತ ಅನಿಸುತ್ತೆ. ಬಟ್ ಆನರ್ 90 ಕಂಪೇರ್ ಮಾಡಿದ್ರೆ ಇದು ಅಷ್ಟೊಂದು ಅಪ್ಗ್ರೇಡ್ ಇಲ್ಲ. ಬಟ್ ಆನರ್ 90 ಕೂಡ ಚೆನ್ನಾಗಿತ್ತು, ಬಟ್ ಅಷ್ಟೊಂದು ಫಸ್ಟ್ ಫೋನ್ಗೆ ಫೋಕಸ್ ಮಾಡಿ ಬೆಲೆ ಜಾಸ್ತಿ ಅಂತ ಹೇಳಿದ್ದೆ. ಪ್ರೈಸ್ ಡ್ರಾಪ್ ಆದಾಗ 19,000, 22,000, 23,000 ರೂಪಾಯಿ ಕೊಡೋ ಸ್ಟಿಲ್ ಇನ್ನೂ ಆ ಸ್ಮಾರ್ಟ್ಫೋನ್ ನೀವು ತೊಗೋಬಹುದು. ಇನ್ನು ನೆಕ್ಸ್ಟ್ ಸಾಫ್ಟ್ವೇರ್ ಮತ್ತು ಸೆಕ್ಯೂರಿಟಿಗೆ ಹೋದ್ವಿ ಅಂತಂದರೆ ಈ ಸ್ಮಾರ್ಟ್ಫೋನ್ ಔಟ್ ಆಫ್ ದ ಬಾಕ್ಸ್ Android 13 ಕೊಡ್ತಾ ಇದ್ದಾರೆ. 7,000 ರೂಪಾಯಿ ಫೋನಲ್ಲಿ ಕೂಡ ಔಟ್ ಆಫ್ ದ ಬಾಕ್ಸ್ Android 14 ನೋಡ್ತಾ ಇದ್ವಿ. ಬಟ್ ಸ್ಟಿಲ್ ಯಾಕೋ ಆನರ್ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲ. ಮತ್ತು ಇದರಲ್ಲಿ ಮ್ಯಾಜಿಕ್ OS 7.2 ಸಿಗುತ್ತೆ, ಲೇಟೆಸ್ಟ್ ಆಗಿರುವಂಥ ಒಂದು ಒಳ್ಳೆ OS. ನಾನಿಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಆ್ಯಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಯೂಸೇಜ್ ಎಲ್ಲ ಚೆನ್ನಾಗಿದೆ. ಇಷ್ಟಲ್ಲೇ ಹಾನರ್ ಹೇಳ್ತಾರೆ ಕಂಟಿನ್ಯೂಸ್ ಆಗಿ 3 ಇಯರ್ಸ್ನ ನಿಮಗೆ ಸೆಕ್ಯೂರಿಟಿ ಮತ್ತು ರೆಗ್ಯುಲರ್ ಅಪ್ಡೇಟ್ಸ್ಗಳು ಸಿಗುತ್ತೆ. ಇಷ್ಟಲ್ಲೇ ಈ ಡಿಸ್ಪ್ಲೇ ಇರುವಂಥ ಏನು ಟೆಕ್ನಾಲಜಿ ಇದೆ ಇದಕ್ಕೂ ಕೂಡ ಕೇರ್ ಮಾಡ್ತಾರೆ ಅಂತ ಹಾನರ್ ಅವರು ಹೇಳಿದ್ದಾರೆ. ಇನ್ನು ನನ್ನ ಹತ್ರ ಇರೋದು 8/256 GB ಇದೆ. ಇದನ್ನ ಬಿಟ್ಟರೆ ಇದರಲ್ಲಿ ಬೇಸ್ ವೇರಿಯಂಟ್ ಕೂಡ ಬರ್ಬೋದೋ ಇಲ್ವೋ ಗೊತ್ತಿಲ್ಲ. ಬಟ್ 6/128 ಆಪ್ಷನ್ ಬಂದರೂ ಕೂಡ ಒಂದು 20,000 22,000 ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಇದ್ರ ಪ್ರೈಸ್ ಎಷ್ಟಾಗ್ಬೋದು ನೀವು ಇಲ್ಲೇ ಕಮೆಂಟ್ಸಲ್ಲಿ ಗೆಸ್ ಮಾಡಿ ನೋಡೋಣ. ನನಗೂ ಗೊತ್ತಿಲ್ಲ, ಬಟ್ ಲಾಂಚ್ ಆದ ತಕ್ಷಣ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೋಡಿ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಕರೆಕ್ಟ್ ಪ್ರೈಸ್ ಗೆಸ್ ಮಾಡಿ. ಇನ್ನು ಈ ಸ್ಮಾರ್ಟ್ ಫೋನ್ ಅಂತ ಕ್ಯಾಮ್ರಾಸ್ ಹೇಗಿದೆ, ಏನಾದರೂ ನೆಕ್ಸ್ಟ್ ಲೆವೆಲ್ ಇದೆಯಾ ಅಂತ ಕೇಳಿದ್ರೆ ಎಸ್, ಈ ಸ್ಮಾರ್ಟ್ ಫೋನಲ್ಲಿ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಇದೆ. ಒಂದು 108 ಮೆಗಾ ಪಿಕ್ಸೆಲ್ ಮತ್ತು 5 ಮೆಗಾ ಪಿಕ್ಸೆಲ್ ಅಲ್ಟ್ರಾವೈಡ್ ಮತ್ತು 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಶೂಟರ್. ಎಸ್, ನಾನು ಇಲ್ಲಿ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ, ಈ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ಡೇನಲ್ಲಿ ತೆಗೆದಿರುವಂಥ ಫೋಟೋಸ್ಗಳು ಸ್ವಲ್ಪ ವೈಟ್ ಅನ್ಸುತ್ತೆ, ಕೆಲವೊಂದು ಟೈಮ್ ಫೋಕಸ್ ತೆಗೆದಾಗನೇ ಬೇರೆ ಫೋಟೋಸ್ಗಳು ಅನ್ಸುತ್ತೆ. ಬಾಕಿ ಸ್ಕಿನ್ ಟೋನ್ ಆಗಿರಲಿ ಮತ್ತು ನೇಚರ್ ಇರುವಂಥ ಕಲರ್ಸ್ಗಳನ್ನ ಲೈಕ್ ತುಂಬ ಡೀಪ್ ಆಗಿ ಒಂದೊಂದು ಸರ್ತಿ ಕಲರ್ ಬರುತ್ತೆ, ಒಂದೊಂದು ಸರ್ತಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ನಾನೇ ಕನ್ಫ್ಯೂಷನ್ ಆಗಿದ್ದೀನಿ. ಬಟ್ ಸ್ಟಿಲ್ ಕೆಲವೊಂದು ಟೈಮ್ ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ಗಳು ಬರುತ್ತೆ. ಅದು 108 ಮೆಗಾ ಪಿಕ್ಸೆಲಿಂದ. ಇನ್ನು ಪೋರ್ಟ್ರೇಟ್ ಫೋಟೋಗಳು ಕೂಡ ಎಡ್ಜ್ ಕಟ್ಟಿಂಗ್ಗಳೆಲ್ಲ ಸಖತ್ತಾಗಿದೆ. ಇಲ್ಲಿ ನನಗೆ ತುಂಬ ಇಂಪ್ರೆಸಿವ್ ಪೋರ್ಟ್ರೇಟ್ ಫೋಟೋಗಳು ಅಂತ ಅನಿಸ್ತು. ಬಾಕಿ 5 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ನೀವು ನೋಡ್ಕೋಬಹುದು, ಈ ರೀತಿ ಇರುವಂಥ ಫೋಟೋಸ್ಗಳು ಬರುತ್ತೆ. ಇನ್ನು 2 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಶೂಟರ್ ಕೂಡ ತೆಗೆದಿದ್ದೀನಿ ಫೋಟೋಸ್ಗಳು. ಓವರಾಲ್ ನೈಟ್ ಫೋಟೋಸ್ಗಳಲ್ಲಿ ಇಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಇಮೇಜ್ ಪ್ರೊಸೆಸಿಂಗಲ್ಲಿ ಚೆನ್ನಾಗಿ ಬರಬೇಕಂತ ಅನಿಸುತ್ತೆ. ಸೊ ನೈಟಲ್ಲಿ ಕೂಡ ನಾನು ಹೇಳ್ಕೊಳ್ಳೋವಾಗ ಏನೋ ಅದ್ಭುತ ಪಿಕ್ಚರ್ಸ್ಗೆಲ್ಲ, ಬಟ್ ಇಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಬೇಕು ಹಾನರ್. ಇನ್ನು ಫ್ರಂಟಲ್ಲಿ 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ ಸೇಮ್, ನಾನು ಪಿಕ್ಚರ್ಸ್ಗಳನ್ನ ಓವರ್ ವೈಟೀಸ್ ಕೆಲವೊಂದು ಟೈಮ್ ಅಂತ ಅನಿಸುತ್ತೆ, ಕೆಲವೊಂದು ಟೈಮ್ ಇಂಡೋರ್ಗಳ ಕ್ಲಾರಿಟಿ ಇದೆ. ಸ್ವಲ್ಪ ಬೆರಳಿ ಮತ್ತು ನೆಳಕಲ್ಲನ್ನ ಫೋಟೋಸ್ಗಳನ್ನ ತೆಗೆದಾಗ ಒಳ್ಳೆ ಕ್ಲಾರಿಟಿಯೊಂದಿಗೆ ಸ್ಕಿನ್ ಟೋನ್ನ ಅಡ್ಜಸ್ಟ್ ಮಾಡ್ಕೊಳುತ್ತೆ. ಕೆಲವೊಂದು ಟೈಮ್ ಬ್ರೈಟರ್ ಅಂತ ಅನ್ಸ್ಬಿಡುತ್ತೆ. ಮತ್ತು ನೈಟಲ್ಲಿ ಕೂಡ ನನಗೆ ಓಕೆ ಅಂತ ಅನಿಸ್ತು, ಅಷ್ಟೊಂದು ಅದ್ಭುತ ಇಮೇಜ್ ಪ್ರೊಸೆಸಿಂಗ್ ಸಕ್ಕತ್ತಾಗಿದೆ ಅಂತ ಅನಿಸಲ್ಲ. ಬಟ್ ಕ್ಯಾಮ್ರಾ ಈ ಪ್ರೈಸ್ ರೇಂಜಲ್ಲಿ ನಾನು ಓಕೆ ಅಂತಾನೆ ಕರಿಬಹುದು. ಆದರೆ ಇನ್ನೂ ಅಸಲಿ ಟೆಸ್ಟ್ ಮುಗಿದಿಲ್ಲ ಗುರು. ಕ್ಯಾಮ್ರಾದಲ್ಲಿ ಈ ವಿಡಿಯೋ ಸ್ಯಾಂಪಲ್ಸ್ ನೋಡ್ಕೊಳ್ಳಿ, ರಿಯರಲ್ಲಿ 4K 30 FPS ರೆಕಾರ್ಡ್ ಮಾಡುತ್ತೆ. ಸ್ಟೆಬಲೈಸೇಷನ್ ಹೇಗಿದೆ ನೋಡಿ ಸ್ವಲ್ಪ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇರೋದು 4K 60 ಅಲ್ಲ 30 FPS ರೆಕಾರ್ಡ್ ಆಗ್ತಾ ಇದೆ. ಸೊ ಇದರಂಥ ಕ್ವಾಲಿಟಿ ಈ ರೀತಿಯಾಗಿದೆ. ಬಿಸಿಲಲ್ಲಿ ಬಂದ ತಕ್ಷಣ ಕಲರ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಸ್ಟೆಬಲೈಸೇಷನ್ ಮತ್ತು ಮೂವ್ಮೆಂಟ್ಸ್ ಅಷ್ಟೊಂದು ಸರಿಯಾಗಿಲ್ಲ. ಸೊ ಪುನಃ ನಾನು ಮತ್ತೊಂದು ಸರ್ತಿ ಅಲ್ಲಿ ತನಕ ಓಡೋಗ್ತೀನಿ. ಸೊ ನಮ್ಮ ಕ್ಯಾಮ್ರಾಮನ್ ಕೂಡ ಬರ್ತಾನೆ ನನ್ನಿಂದ. ಎಸ್, ಐ ಹೋಪ್ ನೀವು ಸ್ಟೆಬಲೈಸೇಷನ್ ಕಾಣಿಸ್ತಾ ಇರ್ಬೋದು. ಮೂವ್ಮೆಂಟ್ಸ್ಗೆಲ್ಲ ತುಂಬ ಸ್ಲೋ ಆಗುತ್ತೆ ಮತ್ತು ತುಂಬ ಅಲ್ಲಾಡುತ್ತೆ ಕ್ಯಾಮ್ರಾ. ಸೊ ಇದೇ ಇಷ್ಟ ಆಗಿಲ್ಲ. ಬಟ್ ಈ ಪ್ರೈಸ್ ರೇಂಜಲ್ಲೂ ಸ್ಟೆಬಲೈಸೇಷನ್ ಇಲ್ಲ ಅಂತಂದ್ರೆ ನಂಬಕ್ಕಾಗಲ್ಲ, ಸ್ಟೆಬಲೈಸೇಷನ್ ಬೇಕೇ ಬೇಕು. ಇನ್ನು ಫ್ರಂಟ್ ಅಲ್ಲಿ ಕೂಡ ನೀವು 1080p 30 FPS ರೆಕಾರ್ಡ್ ಮಾಡ್ಬೋದು. ಸೊ ಇಲ್ಲಿ ಕೂಡ ಸಖತ್ತಾಗಿರುವಂತಹ ವಿಡಿಯೋಗಳು ಬರುತ್ತೆ. ಸ್ವಲ್ಪ ಸ್ಟೆಬಲೈಸೇಷನ್ ಅಲ್ಲಿ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇರೋದು 1080p 30 FPS ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ಸ್ಟೆಬಲೈಸೇಷನ್ ಏನು ಸಖತ್ತಾಗಿದೆ ಅಂತೀರಾ. ಸೊ ಬಿಸಿಲಲ್ಲಿ ಬಂದೆ, ಕಲರ್ಸ್ ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಿ ಪ್ರೈಸಲ್ಲಿ. ಬಟ್ ಸ್ಟೆಬಲೈಸೇಷನ್ ಒಂದು ಸ್ವಲ್ಪನೂ ಇಲ್ಲ. ಸೊ ತುಂಬ ಅಂದರೆ ತುಂಬ ಅಲ್ಲಾಡ್ತಾ ಇದೆ. ಸೊ ಇವಾಗ ನಾನು ಸ್ಟ್ರೇಟಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ, ತುಂಬ ಸ್ಲೋ ಫಾಸ್ಟು ಕೂಡ ಇಲ್ಲ. ಸೊ ಸ್ಟೆಬಲೈಸೇಷನ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಓಕೆ, ಪ್ರೈಸ್ ರೇಂಜಿಗೆ ಸಖತ್ತಾಗಿರುವಂಥ ಕ್ವಾಲಿಟಿ ಇದೆ, ಬಟ್ ಸ್ಟೆಬಲೈಸೇಷನ್ ಇಲ್ಲ. ಓವರಾಲ್ ಕ್ಯಾಮ್ರಾ ಬಗ್ಗೆ ನನ್ನ ಒಪಿನಿಯನ್ ಹೇಳೋದಾದ್ರೆ, ಎಸ್, ಇಲ್ಲಿ ಹಾನರ್ ತುಂಬ ಒಳ್ಳೆ ಕೆಲಸ ಮಾಡಬೇಕು. 108 ಮೆಗಾ ಪಿಕ್ಸೆಲ್ ಕೊಟ್ಟರೆ ಬಜೆಟಲ್ಲಿ ಓಕೆ, ನಾನು ಇದನ್ನು ಆಕ್ಸೆಪ್ಟ್ ಮಾಡ್ತೀನಿ. ಬಟ್ 5 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಏನಕ್ಕೆ ಬೇಕಾಗಿತ್ತು, 2 ಮೆಗಾ ಪಿಕ್ಸೆಲ್ ಏನು ಬೇಕಾಗಿತ್ತು ಗೊತ್ತಿಲ್ಲ. ಮತ್ತು ಕೇವಲ 3x ಝೂಮ್ ಮಾತ್ರ ಇದರಲ್ಲಿ ನಾವು ಮಾಡ್ಕೋಬೋದು, ಇದು ಡಿಜಿಟಲ್ ಝೂಮ್ ಇದೆ. ಸೊ ಈ ಪ್ರೈಸ್ ರೇಂಜಲ್ಲಿ ಇನ್ನಷ್ಟು ಒಳ್ಳೆ ಫೀಚರ್ಸ್ಗಳನ್ನ ಕೊಡಿ. ಇನ್ನು ಅಪ್ಕಮಿಂಗ್ ಈ ಫೋನ್ಸ್ಗಳು ಬೇಡ, ಬಟ್ ಅಪ್ಕಮಿಂಗ್ ಫೋನ್ಸ್ಗಾದರೂ ವ್ಯಾಲ್ಯೂ ಫಾರ್ ಮನಿ ಮತ್ತು ಈ ಬೇರೆ ರಿಯಲ್ಮಿ, ರೆಡ್ಮಿ ಜೊತೆ ಕಾಂಪಿಟೇಷನ್ ಮಾಡುವಾಗ ಸ್ವಲ್ಪ
ಒಳ್ಳೊಳ್ಳೆ ಫೀಚರ್ಸ್ಗಳನ್ನ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಕೊನೆಯದಾಗಿ ಈ ಸ್ಮಾರ್ಟ್ ಫೋನ್ ಅಂತ ಬ್ಯಾಟರಿ, ಎಸ್ ಇಲ್ಲಿ ನಿಜವಾದ ಅಪ್ಗ್ರೇಡ್ ನಾವು ನೋಡ್ತಾ ಇದ್ವಿ. ಇಲ್ಲಿ 5800 mAh ಬ್ಯಾಟರಿ ಮತ್ತು ಕ್ರೇಜಿ ವಿಷಯ ಅಂದ್ರೆ ಇಷ್ಟೊಂದು ಸ್ಲಿಮ್ ಹೇಗಿದೆ, ಇಷ್ಟೊಂದು ಲೈಟ್ ವೇಟ್ ಆಗಿದೆ, ನಂಬಕ್ಕೆ ಆಗಲ್ಲ. ಯಾವುದೇ ಪವರ್ ಅಡಾಪ್ಟರ್ ಸಿಗಲ್ಲ. ಸೊ ಇದೊಂದು ಕ್ರಾಸ್ ಕಟ್ಟಿಂಗ್ ಇಲ್ಲಿ ದುಡ್ಡು ಉಳಿಸೋಕೆ ಕೆಲಸ ಮಾಡಿದ್ರೆ. ಬಟ್ ಈ ಸ್ಮಾರ್ಟ್ ಫೋನ್ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಂತ ಸಪೋರ್ಟ್ ಆಗುತ್ತೆ. ಅಟ್ಲೀಸ್ಟ್ 67 ಬೇಕಿತ್ತು ಅಂತ ಅನ್ಕೋತೀನಿ. ಅಡಾಪ್ಟರ್ ಕೊಡೋದು ದೂರಿನ ವಿಷಯ, ಫಾಸ್ಟ್ ಚಾರ್ಜಿಂಗ್ ಆದರೂ ಬೇಕಾಗಿತ್ತು. ಮತ್ತು ಈ ಸ್ಮಾರ್ಟ್ ಫೋನ್ ಚಾರ್ಜ್ ಮಾಡಬೇಕಾದ್ರೆ ಆರಾಮಾಗಿ 2 ರಿಂದ 2.5 ಗಂಟೆ ಆದರೂ ಬೇಕು. ಸೊ ಇದು ಸ್ವಲ್ಪ ನನಗೆ ಹೇಗೆ ಹೋಗು ಅಂತ ಅನ್ಬಿಡ್ತು. ಬಾಕಿ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಆರಾಮಾಗಿ ನೀವು 2 ದಿವಸ ಈ ಸ್ಮಾರ್ಟ್ ಫೋನಲ್ಲಿ ನೀವು ಹೆವಿ ಯೂಸ್ ಮಾಡ್ತೀನಿ ಅಂದರೆ 1.5 ದಿವಸ ಹೋಗ್ಬೋದು. ಬಟ್ 6000 ಹತ್ತಿರ mAh ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ 2 ದಿವಸ ನೀವು ರೆಗ್ಯುಲರ್ ಯೂಸರ್ ಆಗಿ ಇದನ್ನು ಯೂಸ್ ಮಾಡ್ಕೋಬಹುದು. ಮತ್ತೊಂದು ವಿಷಯ ಅಂದರೆ ಇದು ರಿವರ್ಸ್ ವೈರ್ಡ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಸೊ ಇದು ಎಷ್ಟು ವ್ಯಾಟ್ ಸಪೋರ್ಟ್ ಆಗೋದು ಗೊತ್ತಿಲ್ಲ. ಬಟ್ ನೀವು ಬೇರೆ ಸ್ಮಾರ್ಟ್ ಫೋನ್ಸ್ಗಳನ್ನ C2C ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡ್ಕೋಬಹುದು. ಹಾಗಾದರೆ ಕೊನೆಯದಾಗುತ್ತೆ ಕನ್ಕ್ಲೂಷನ್. ಸೊ Honor X9B ನಾವು ಪರ್ಚೇಸ್ ಮಾಡಬಹುದಾ? ಸೊ ಇಲ್ಲಿ ನಾನು ಕ್ಲಿಯರ್ ಆಗಿ ಆನ್ಸರ್ಗೆ ಇಷ್ಟಪಡ್ತಾ ಇದ್ದೀನಿ. ಈ ಸ್ಮಾರ್ಟ್ ಫೋನ್ ಲೈಕ್ 22-23 ಸಾವಿರ ರೂಪಾಯಿ ಬಂತು ಅಂತಂದ್ರೆ ಹಾನರ್ ಬ್ರ್ಯಾಂಡ್ ಹೊಸದಾಗಿದೆ, ನೋಡೋಣ ಹೆಂಗಿದೆ ಅನ್ನೋರು ಮಾತ್ರ 22-23 ಬಂತಂದ್ರೆ ಡೆಫಿನೆಟ್ಲಿ ನೀವು ಒಂದ್ಸರ್ತಿ ಟ್ರೈ ಮಾಡ್ಬೋದು. ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಲ್ಲಿ ಇನ್ನು ಮಾರ್ಕೆಟಲ್ಲಿ ಅದ್ಭುತ ಫೋನ್ಸ್ಗಳಿದೆ. ಸೊ ಅದಕ್ಕೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಆನರ್ ಟೆಸ್ಟ್ ಮಾಡೋರಿಗೆ ನಾನು ಈ ಫೋನ್ನ ತೊಗೊಳ್ಬೇಡಿ ಅಂತ ಹೇಳಲ್ಲ. ಬಟ್ ಈ ಸ್ಮಾರ್ಟ್ ಫೋನ್ ಕೂಡ ನೀವು ಒಂದ್ಸರ್ತಿ ಟೆಸ್ಟ್ ಮಾಡ್ಬೋದು. ಸೊ ಫುಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಫೋನ್ಸ್ಗಳು ಬರ್ಬೋದು. ಇದು ಕಮ್ಬ್ಯಾಕ್ ಒಂದಿಗೆ 2ನೇ ಫೋನ್ ಆಗಿದೆ. ಸೊ ನೋಡೋಣಂತೆ, ಕೈ ಬಿಟ್ಟು ನೋಡೋಣ ಇನ್ನು ಯಾವ ರೀತಿ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಲೆವೆಲ್ಗೆ ಇಳಿಯುತ್ತೆ. ಈ ಡ್ರಾಪ್ ಟೆಸ್ಟ್ ಏನಿದೆ ಇದನ್ನೆಲ್ಲ ಸ್ವಲ್ಪ ಹೈಲೈಟ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡ್ತಾಯಿದೆ ಆನರ್. ಇದನ್ನ ಬಿಟ್ಟರೆ ಲೈಕ್ ನನಗೇನು ಅನ್ಸಲ್ಲ ಈ ಸ್ಮಾರ್ಟ್ ಫೋನ್ ಅದ್ಭುತವಾಗಿದೆ, ಸಖತ್ತಾಗಿದೆ ಅಂತ. ಸೊ ಒಂದ್ಸರ್ತಿ ಯೋಚನೆ ಮಾಡಿ ನಿಮ್ಗೇನು ಅನಿಸುತ್ತೆ ನಮ್ಮ ಈ ಆನೆಸ್ಟ್ ರಿವ್ಯೂ ಬಗ್ಗೆ, ನಮ್ಮ ಒಪಿನಿಯನ್ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗನತ್ತೆ ಮತ್ತೆ ನಮ್ಮ ಮುಂದೆ ರೆಡಿ ಗೈಸ್ ಇನ್ ನೆಕ್ಸ್ಟ್ ಒನ್. ನಮಸ್ಕಾರ.